ಭಾಷೆಯ ನಟಿಯನ್ನ ತಮನ್ನಾ ಅವರನ್ನ ಯಾತಕ್ಕೆ ರಾಯಭಾರಿಯನ್ನಾಗಿ ಸೆಲೆಕ್ಟ್ ಮಾಡಿದ್ದೀರಾ? ಯಾಕೆ ನಮ್ಮ ಕನ್ನಡದಲ್ಲಿ ಬೇರೆ ಯಾವ ಚೆನ್ನಾಗಿರುವಂತಹ ನಟಿ ಇರಲಿಲ್ವಾ? ಸರ್ಕಾರದಲ್ಲಿ ತಮನ್ನಾ ಅವರ ಜೊತೆಗೆ ಯಾರಿಗಾರು ಕ್ಲೋಸ್ ಫ್ರೆಂಡ್ಶಿಪ್ ಇದೆಯಾ? ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರ್ತಾ ಇರುವುದಂತೂ ಹೌದು. ಸರ್ಕಾರ ಸಮರ್ಥಿಸ್ಕೊಳ್ತಾ ಇದೆ ತಾವು ಮಾಡಿರುವಂಥ ಕೆಲಸವನ್ನ. ಯಾಕೆ ಕನ್ನಡದಲ್ಲಿ ಯಾರು ನಟಿಯರು ಸಿಕ್ಕಿರ್ಲಿಲ್ವಾ? ಬೇರೆ ತಮನ್ನಾ ನೋಡ್ಕೊಂಡು ಸೋಪ್ ತಗೊಳ್ತಾರೆ ಏನ್ರಿ ಸ್ವಾಮಿ? ಇದಕ್ಕೆ ಮುಂಚೆ MS ಧೋನಿ ಅವ್ರನ್ನ ಕೂಡ ಅಪ್ರೋಚ್ ಮಾಡಿದ್ರು ಇವರು. KMF ತಗೊಳ್ಳೋಣ ಉದಾಹರಣೆಗೆ. ಅದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿದ್ದವ್ರು ಯಾರು? ಡಾಕ್ಟರ್ ರಾಜ್ಕುಮಾರ್ ಅವರು, ಆನಂತರ ಪುನೀತ್ ರಾಜ್ಕುಮಾರ್ ಅವರು. ನಾವು ಎಲ್ಲರನ್ನೂ ಅಪ್ಕೊಳ್ತೀವಿ, ಎಲ್ಲರನ್ನೂ ಬರಮಾಡ್ಕೊಳ್ತೀವಿ. ಆದರೆ ಮೊದಲ ನಮ್ಮ ಪ್ರಾಶಸ್ತ್ಯ ಇರುವಂಥದ್ದು ನಮ್ಮ ನಾಡಿನ ನಮ್ಮ ಬ್ರ್ಯಾಂಡ್ಗಳಿಗೆ. ನೀವ್ಯಾರು ಮಾತಾಡ್ತಾ ಇದ್ದೀರಾ? ನೀವುಗಳು ಎಷ್ಟು ಜನ ಬಳಸ್ತಾ ಇದ್ದೀರಾ? ಸ್ಯಾಂಡಲ್ ಸೋಪ್ಗಿಂತ ಲಕ್ಸ್ ಮತ್ತು ಲೈಫ್ ಬಾಯ್ ಪರ್ಸೆಂಟೇಜ್ ಸಿಕ್ಕಾಪಟ್ಟೆ ಇದೆ. ಇನ್ಫೋಸಿಸ್ ಕರ್ನಾಟಕದವ್ರು ಕಟ್ಟಿದಂತಹ ಒಂದು ಸಂಸ್ಥೆ ಇವತ್ತು ಜಗತ್ತಿನ ಮಟ್ಟದಲ್ಲಿ ಹೆಸರು ಮಾಡಿದೆಯಲ್ರಿ. ನಮ್ಮ ತಾತನ ಕಾಲದಿಂದಲೂ ಕೂಡ ಈ ಮೈಸೂರು ಸ್ಯಾಂಡಲ್ ಸೋಪನ್ನ ನಾವೆಲ್ಲರೂ ಬಳಸ್ತಾನೆ ಬಂದಿದ್ದೀವಿ. ತಪ್ಪು ತಿಳ್ಕೊಡ್ಬೇಡಿ. ಇವತ್ತು ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದ್ರ ವಿರೋಧವನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ಈ ಮೈಸೂರು ಸ್ಯಾಂಡಲ್ ಸೋಪನ್ನ ತಮ್ಮ ಮನೆಗಳಲ್ಲಿ ಬಳಸ್ತೀರಾ ಅನ್ನುವಂಥದ್ದು ನನ್ನ ಪ್ರಶ್ನೆ. 10 ಮನೆಗಳಲ್ಲಿ 5 ಜನ ಸ್ಯಾಂಡಲ್ ಸೋಪನ್ನ ಬಳಸಿದ್ರೆ ಇನ್ನು 5 ಜನ ಬೇರೆಯದ್ದೇ ಸೋಪನ್ನ ಬಳಸ್ತಾ ಇದ್ದೀರಿ. ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಮತ್ತೊಮ್ಮೆ ಕನ್ನಡಿಗರ ವಿರೋಧಿ, ಕರ್ನಾಟಕ ವಿರೋಧಿ ನೀತಿಯನ್ನು ಸರ್ಕಾರ ಅನುಸರಿಸ್ತಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಮತ್ತೊಮ್ಮೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ, ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಮಂಡಳಿಯಿಂದ ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದಾರೆ, ಕನ್ನಡತನಕ್ಕೆ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಬರ್ತಾ ಇದೆ. ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಹೆಮ್ಮೆಯ ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪಿಸಿದ್ದಂತಹ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ, ಸ್ಯಾಂಡಲ್ ಸೋಪ್ ಅನ್ನುವಂಥದ್ದು ಒಂದು ಕನ್ನಡಿಗರ ಒಂದು ಪ್ರಾತಿನಿಧ್ಯ ಆಗಿತ್ತು, ಕನ್ನಡಿಗರ ಹೆಮ್ಮೆ ಆಗಿತ್ತು. ಇಡೀ ಜಗತ್ತೇ ತಿರುಗಿ ನೋಡುವಂತೆ ಮಾಡಿದಂತಹ ಒಂದು ಫ್ಯಾಕ್ಟ್ರಿ, ಅಂದರೆ ಒಂದು ಕೈಗಾರಿಕಾ ನಿಗಮ ಆಗಿತ್ತು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ. ಅದು ಸೋಪ್ ಆಗಿರಬಹುದು, ಅದರ ಪೌಡರ್ ಆಗಿರಬಹುದು, ಸೆಂಟ್ ಆಗಿರಬಹುದು, ಎಲ್ಲದರ ವಿಚಾರವಾಗಿ. ಅಂದರೆ ಮೈಸೂರು ಕರ್ನಾಟಕವನ್ನು ಗಂಧದ ನಾಡು ಅಂತ ಕರೀಲಾಗ್ತಾ ಇತ್ತು. ಅದರ ಮುಖೇನ ಅದರ ಒಂದು ಫ್ಯಾಕ್ಟ್ರಿಯನ್ನು ಶುರು ಮಾಡಿದರು ಮಹಾರಾಜರು. ಅದು ಲಕ್ಷಾಂತರ ಜನ, ಸಾವಿರಾರು ಜನ ಊಟ ಹುಡುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಥರದ ಒಂದಷ್ಟು ಕೆಲಸಗಳನ್ನು, ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಶುರುವಾದಂಥದ್ದು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ. ಇದೀಗ ಮೈಸೂರು ಸ್ಯಾಂಡಲ್ ಸೋಪ್ನ ಒಂದು ರಾಯಭಾರಿಯಾಗಿ, ಆ ಸೋಪ್ಗೆ ರಾಯಭಾರಿಯಾಗಿ ಮಿಲ್ಕ್ ಬ್ಯೂಟಿ ತಮನ್ನಾ ಭಾಟಿಯಾ ಅವರನ್ನು ಸರ್ಕಾರ, ಅಂದರೆ ನಿಗಮ ಮಂಡಳಿ ಆಯ್ಕೆ ಮಾಡಿದೆ ಅನ್ನೋದಕ್ಕೆ ಇದೀಗ ರಾಜ್ಯಾದ್ಯಂತ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆ ಪರಭಾಷೆಯ ನಟಿಯನ್ನ ತಮನ್ನಾ ಅವರನ್ನ ಯಾತಕ್ಕೆ ರಾಯಭಾರಿಯನ್ನಾಗಿ ಸೆಲೆಕ್ಟ್ ಮಾಡಿದ್ದೀರಾ? ಯಾಕೆ ನಮ್ಮ ಕನ್ನಡದಲ್ಲಿ ಬೇರೆ ಯಾವ ಚೆನ್ನಾಗಿರುವಂತಹ ನಟಿ ಇರಲಿಲ್ವಾ? ಯಾತಕ್ಕಾಗಿ ತಮನ್ನಾನ ಸೆಲೆಕ್ಟ್ ಮಾಡಿದ್ದೀರಾ? ಇದರಿಂದ ಏನಾದರೂ ಲಾಭಿ ಇದೆಯಾ? ಸರ್ಕಾರದಲ್ಲಿ ತಮನ್ನಾ ಅವ್ರ ಜೊತೆಗೆ ಯಾರಿಗಾರು ಕ್ಲೋಸ್ ಫ್ರೆಂಡ್ಶಿಪ್ ಇದೆಯಾ? ಅವ್ರಿಗೇನಾದರೂ ವ್ಯವಸ್ಥೆ ಮಾಡೋಣ, ಅವ್ರಿಗೇನಾದ್ರು ಅನುಕೂಲ ಮಾಡೋಣ ಅಂತ ನಿಟ್ಟಿನಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ನೆಪವಾಗಿಟ್ಕೊಂಡು ಇದಕ್ಕೆ ರಾಯಭಾರಿಯನ್ನಾಗಿ ತಮನ್ನಾ ಅವರಿಗೆ 6.5 ಕೋಟಿ ರೂಪಾಯಿ ಖರ್ಚು ಮಾಡಿ ಅವರನ್ನು ಫೇಸ್ ಇಟ್ಕೊಂಡು ರಾಯಭಾರಿಯನ್ನಾಗಿ ಮಾಡುವಂಥದ್ದು ಅವಶ್ಯಕತೆ ಇತ್ತ ಅನ್ನುವಂಥ ರೀತಿಯಲ್ಲಿ ಇದೀಗ ಕನ್ನಡಿಗರೆಲ್ಲರೂ, ಕನ್ನಡ ಪರ ಸಂಘಟನೆಗಳೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಒಂದು ಕಡೆ ಆದರೆ, ಹೌದು, ಇವರು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರ್ತಾ ಇರುವುದಂತೂ ಹೌದು. ನಮ್ಮ ಅಪ್ಪ, ನಮ್ಮ ತಾತನ ಕಾಲದಿಂದಲೂ ಕೂಡ ಈ ಮೈಸೂರು ಸ್ಯಾಂಡಲ್ ಸೋಪನ್ನು ನಾವೆಲ್ಲರೂ ಬಳಸ್ತಾನೆ ಬಂದಿದ್ದೀವಿ. ಈಗಲೂ ಕೂಡ ಎಷ್ಟೋ ಜನ ಮಧ್ಯಮ ವರ್ಗದವರ ಮನೆಯಲ್ಲಿ ಬಳಸುವಂಥದ್ದು ಮೈಸೂರು ಸ್ಯಾಂಡಲ್ ಸೋಪನ್ನೇ. ನಮ್ಮ ಭಾವನೆ ರೀ ಮೈಸೂರು ಸ್ಯಾಂಡಲ್ ಸೋಪು. ಆ ಭಾವನೆಗಳಿಗೆ ಧಕ್ಕೆ ತರ್ತಾ ಇರೋದಕ್ಕೆ ಸರ್ಕಾರಕ್ಕೆ ನಮ್ಮ ವಿರೋಧ ಇದೆ. ಆದರೆ ನನ್ನ ಪ್ರಶ್ನೆ, ತಪ್ಪು ತಿಳ್ಕೊಡ್ಬೇಡಿ. ಇವತ್ತು ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದ್ರ ವಿರೋಧವನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮಲ್ಲಿ ಯಾರು ಬಂದು ಸೇರಿ ಇಲ್ಲೆಲ್ಲ ಇದ್ರ ವಿರೋಧವಾಗಿ ಮಾತಾಡ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಎಷ್ಟು ಜನ ಈ ಮೈಸೂರು ಸ್ಯಾಂಡಲ್ ಸೋಪನ್ನು ತಮ್ಮ ಮನೆಗಳಲ್ಲಿ ಬಳಸ್ತೀರಾ ಅನ್ನುವಂಥದ್ದು ನನ್ನ ಪ್ರಶ್ನೆ. 10 ಮನೆಗಳಲ್ಲಿ 5 ಜನ ಸ್ಯಾಂಡಲ್ ಸೋಪನ್ನು ಬಳಸಿದ್ರೆ ಇನ್ನು 5 ಜನ ಬೇರೆಯದ್ದೇ ಸೋಪನ್ನು ಬಳಸ್ತಾ ಇದ್ದೀರಾ. ಹಾಗಿದ್ರೆ ಮಾತಾಡೋರೇ ಅನುಸರಿಸ್ತಾ ಇಲ್ವಲ್ಲ? ಈಗ ನಾವು ಇದರ ವಿಚಾರವಾಗಿ ಏನೋ ಧ್ವನಿ ಎತ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ ಅಂದರೆ ಮೊದಲಿಗೆ ನಾವು ಅದನ್ನು ಪಾಲಿಸ್ಬೇಕಲ್ವಾ? ಸರ್ಕಾರ ಏನು ನಿಲುವು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸರ್ಕಾರ ಸಮರ್ಥಿಸ್ಕೊಳ್ತಾ ಇದೆ ತಾವು ಮಾಡಿರುವಂಥ ಕೆಲಸವನ್ನು. ಹೇಗೆ ಅಂತ ಹೇಳಿದ್ರೆ, ರಾಯಭಾರಿಯ ಆಯ್ಕೆಗೆ ನಾವೊಂದು ಕಮಿಟಿ ಮಾಡಿದ್ವಿ. ಈಗೇನು ಮೈಸೂರು ಸ್ಯಾಂಡಲ್ ಸೋಪ್ ಈಗ ದೇಶಾದ್ಯಂತ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡಿಕೊಂಡಿದೆ. ಇದನ್ನು ನಾವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ, ಜಗತ್ತಿನ ಮಟ್ಟದಲ್ಲಿ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ನ
ವ್ಯವಹಾರವನ್ನು ವ್ಯಾಪಾರವನ್ನು ವೃದ್ಧಿ ಮಾಡಬೇಕು, ಮಾರ್ಕೆಟ್ ಇನ್ಕ್ರೀಸ್ ಮಾಡಬೇಕು, ಇದೀಗ ಆ ಗಳಿಕೆಯನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಇಡೀ ಜಗತ್ತಿನ ಮಟ್ಟದಲ್ಲಿ ನಾವು ಇದರ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಒಂದು ಫೇಸ್ ಬೇಕಿತ್ತು. ಅದಕ್ಕಾಗಿ ತಮನ್ನಾ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಆದರೆ ಇದಕ್ಕೂ ಮುನ್ನ ನಾವೆಲ್ಲ ಕನ್ನಡದ ನಟಿಯರನ್ನೇ ನಾವು ಅಪ್ರೋಚ್ ಮಾಡಿದ್ದೀವಿ. ಅದು ರಶ್ಮಿಕಾ ಮಂದಣ್ಣ ಆಗಿರಬಹುದು, ಪೂಜಾ ಹೆಗಡೆಯವರಾಗಿರಬಹುದು, ದೀಪಿಕಾ ಪಡುಕೋಣೆಯವರಾಗಿರಬಹುದು ಮತ್ತು ಶ್ರೀಲೀಲಾ ಆಗಿರಬಹುದು. ಈ ರೀತಿಯಾಗಿ ಒಂದಷ್ಟು ಜನರೆಲ್ಲರೂ ನಾವು ಅಪ್ರೋಚ್ ಮಾಡಿದ್ವಿ. ಅವರು ಈಗಾಗಲೇ ಬೇರೆ ಸೋಪ್ನ ಒಂದಷ್ಟು ಆ್ಯಡ್ ಸೈನ್ ಮಾಡಿದ್ರಿಂದ ಅವರುಗಳು ಇದರಲ್ಲಿ ಮಾಡೋಕ್ಕಾಗಿಲ್ಲ ಅನ್ನುವಂಥ ಕಾರಣಕ್ಕೆ ನಮ್ಗೆ ಯಾರೂ ಕನ್ನಡದ ನಟಿಯರು ಸಿಗಲಿಲ್ಲ. ಆದರೆ ನಮ್ಮ ಮೊದಲ ಪ್ರಾಶಸ್ತ್ಯ ಮತ್ತು ಪ್ರಿಫರೆನ್ಸ್ ಇದ್ದಂಥದ್ದು ಕನ್ನಡದ ನಟಿಯರಿಗೇನೆ. ಅವರು ಕಾಸ್ಟ್ ವೈಸು ಜಾಸ್ತಿ ಇತ್ತು ಮತ್ತು ಬೇರೆ ಒಂದು ಆ್ಯಡ್ಗೆ ಸೈನ್ ಮಾಡಿದ್ರಿಂದ ನಮ್ಮ ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಿ ಬರೋಕ್ಕಾಗಲಿಲ್ಲ. ಆದ ಕಾರಣ ನಮಗೆ ಜಗತ್ತಿನ ಮಟ್ಟದಲ್ಲಿ ನಾವು ಬಿಸ್ನೆಸ್ ಇನ್ಕ್ರೀಸ್ ಮಾಡ್ಕೊಳ್ಬೇಕಾದಂಥ ನಮ್ಮ ಯೋಚನೆ ಇದ್ದಿದ್ದರಿಂದ ನಾವು ತಮನ್ನಾ ಅವ್ರನ್ನ ಆಯ್ಕೆ ಮಾಡಿದ್ದೇವೆ ಅಂತ ಕೈಗಾರಿಕಾ ಸಚಿವರು MB ಪಾಟೀಲ್ ಅವರು ತಮ್ಮ ಒಂದು ನಿಲುವನ್ನು ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಇದು ಒಂದು ಕಡೆಯಿಂದ ನೋಡೋದಾದರೆ ಪರ್ಫೆಕ್ಟ್ಲಿ ಕರೆಕ್ಟ್. ಸರ್ಕಾರ ಏನು ನಿರ್ಧಾರ ಮಾಡಿದೆ, ಸಚಿವರು ಏನು ನಿರ್ಧಾರ ಮಾಡಿದರೆ ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ಬೋದು. ಆದರೆ ವಿರೋಧ ಹೌದು. ಯಾಕೆ ಕನ್ನಡದಲ್ಲಿ ಯಾರು ನಟಿಯರು ಸಿಕ್ಕಿರಲಿಲ್ವಾ? ಬೇರೆ ಸುದೀಪ್ ಅವರು ಇದಕ್ಕೆ ಮುಂಚೆ MS ಧೋನಿಯವ್ರನ್ನ ಕೂಡ ಅಪ್ರೋಚ್ ಮಾಡಿದ್ರು. ಇವರು ಸ್ಯಾಂಡಲ್ ಸೋಪ್ ರಾಯಭಾರಕ್ಕೆ MS ಧೋನಿಯವ್ರನ್ನ ಕೂಡ ಅಪ್ರೋಚ್ ಮಾಡಿದ್ರು. ಅವರನ್ನು ಕೂಡ ಇವರು ಸಾಗಿಸೋಕ್ಕಾಗಲಿಲ್ಲ. ನಂತರದಲ್ಲಿ ಇವರು ಹೇಳುವಂಥದ್ದು ಕನ್ನಡದ ನಟಿಯರಿಗೆ ಪ್ರಾಶಸ್ತ್ಯ ಕೊಟ್ಟು ಇದೀಗ ತಮ್ಮನ್ನ ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದೂ ಇವ್ರ ಕೈಲಿ ಆಗಲಿಲ್ಲ. ಈಗ ಜಗತ್ತಿನ ಮಟ್ಟದಲ್ಲಿ ಬಿಸ್ನೆಸ್ ಇನ್ಕ್ರೀಸ್ ಮಾಡುವಂಥ ನಿಟ್ಟು ಸರಿಯಾದಂಥ ನಿರ್ಧಾರ ಅಂತ ಹೇಳ್ಬೋದು. ಯಾಕೆ ಸ್ಯಾಂಡಲ್ ಸೋಪ್ ಮೈಸೂರು ಮಹಾರಾಜರು ಶುರು ಮಾಡಿದ್ದು, KMF ತಗೊಳ್ಳೋಣ ಉದಾಹರಣೆಗೆ. ಅದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿದ್ದವ್ರು ಯಾರು? ಡಾಕ್ಟರ್ ರಾಜ್ಕುಮಾರ್ ಅವರು, ಆನಂತರ ಪುನೀತ್ ರಾಜ್ಕುಮಾರ್ ಅವರು. ಇವತ್ತು ಇಡೀ ಜಗತ್ತೇ ತಿರುಗಿ ನೋಡ್ತಾ ಇದೆ KMF ಬಿಸ್ನೆಸ್ ಆ ರೀತಿ ಇನ್ಕ್ರೀಸ್ ಆಯಿತು. ಈ ಹಿಂದೆ ತಮನ್ನಾ ನೋಡ್ಕೊಂಡು ಸೋಪ್ ತೊಗೊಳ್ತಾರೆ ಸ್ವಾಮಿ? 500 600 ಕೋಟಿ ಬಿಸ್ನೆಸ್ ಮಾಡಿತ್ತಲ್ಲ, ಲಾಭದಲ್ಲಿತ್ತಲ್ಲ ಮೈಸೂರು ಸ್ಯಾಂಡಲ್ ಸೋಪ್ ಈ ನಿಗಮ. ಅವಾಗ ತಮನ್ನಾ ಇದ್ರಾ? ಐ ಡೋಂಟ್ ಥಿಂಕ್ ಸೊ. ಈಗ ತಮನ್ನಾ ನೋಡ್ಕೊಂಡು ಯಾರು ಬಂದು ಸೋಪ್ ತೊಗೊಳ್ತಾರಾ? ಖಂಡಿತ ಇಲ್ಲ. ಆದರೆ KMF ಇಷ್ಟೆಲ್ಲ ಜಗತ್ತಿನ ಮಟ್ಟದಲ್ಲಿ ಹೆಸರು ಮಾಡಿದ್ರು ಕೂಡ ಹೆಂಗೆ ನಮ್ಮ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ದೊಡ್ಲ ಬಂದಿದೆ ಅಥವಾ ಇನ್ನೊಂದು ಬಂದಿದೆ, ಹ್ಯಾಟ್ಸನ್, ಇನ್ನೊಂದು ಮತ್ತೊಂದು ಬೇಕಾದಷ್ಟು ಬೇರೆ ಬ್ರ್ಯಾಂಡ್ಸ್ ಬಂದಿದೆಯಲ್ಲ, ಹೇಗೆ? ನಾವು ಎಲ್ಲರನ್ನೂ ಅಪ್ಕೊಳ್ತೀವಿ, ಎಲ್ಲರನ್ನೂ ಬರಮಾಡ್ಕೊಳ್ತೀವಿ. ಆದರೆ ಮೊದಲ ನಮ್ಮ ಪ್ರಾಶಸ್ತ್ಯ ಇರುವಂಥದ್ದು ನಮ್ಮ ನಾಡಿನ ನಮ್ಮ ಬ್ರ್ಯಾಂಡ್ಗಳಿಗೆ ಅಲ್ವಾ? ನಾನು ಅದೇ ಕೇಳ್ತಾ ಇದ್ದೆ, ತಪ್ಪು ತಿಳ್ಕೊಳ್ಬೇಡಿ. ನೀವ್ಯಾರು ಮಾತಾಡ್ತಾ ಇದ್ದೀರಾ? ನೀವುಗಳು ಎಷ್ಟು ಜನ ಬಳಸ್ತಾ ಇದ್ದೀರಾ KMF ಪ್ರಾಡಕ್ಟ್ಸ್ನ? ಇದೀಗ ಮೈಸೂರು ಸ್ಯಾಂಡಲ್ ಸೋಪ್ ವಿಚಾರಕ್ಕೆ ಬರೋದಾದರೆ ಸುಮ್ಮನೆ ನಿಮಗೊಂದು ನಂಬರ್ಸ್ ಹೇಳ್ತಾ ಹೋಗ್ತೀನಿ. ಕರ್ನಾಟಕಕ್ಕಿಂತ ಭಾರತಕ್ಕಿಂತ ಹೆಚ್ಚಿನ ಬಿಸ್ನೆಸ್ ಮೈಸೂರು ಸ್ಯಾಂಡಲ್ ಸೋಪ್ ನಡೆಯೋದು ಲಂಡನ್ನಲ್ಲಿ. ಕರ್ನಾಟಕದಲ್ಲಿ ಹೇಳ್ತೀನಿ ಸುಮ್ಮನೆ. ಬೇರೆ ಸೋಪ್ಗಳ ಪರ್ಸೆಂಟೇಜ್ ಸೇಲ್ಸ್ ರೇಟ್ ಏನಿದೆ ಅಂತ ಹೇಳ್ತಾ ಹೋಗ್ತೀನಿ. ಜಸ್ಟ್ ಫಿಗರ್ಸ್ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಸ್ಯಾಂಡಲ್ ಸೋಪ್ನ ರೇಟಿಂಗ್ ಬಂದು 10 to 12% ಇದೆ ಸೇಲ್ಸ್ ರೇಟು. ಬರೀ 10 to 12% ಇದೆ. ಆದರೆ ಲೈಫ್ ಬಾಯ್ ತೊಳಿತಾ ಇರಿ ಕೈ ತೊಳಿತಾ ಇರಿ ಲೈಫ್ ಬಾಯ್ ಇದೆಯಲ್ಲ, ಅದರ ಸೇಲ್ಸ್ ರೇಟ್ ಬಂದು ಕರ್ನಾಟಕದಲ್ಲಿ 17 to 18% ಇದೆ, ಸ್ಯಾಂಡಲ್ ಸೋಪ್ಗಿಂತ ಜಾಸ್ತಿ. ಲಕ್ಸ್ನ ರೇಟಿಂಗ್ ಬಂದು 12 to 13%, ಅಗೇನ್ ಅದು ಸ್ಯಾಂಡಲ್ ಸೋಪ್ಗಿಂತ ಜಾಸ್ತಿ ಇದೆ. ಡವ್ ರೇಟಿಂಗ್ ಬಂದು 1.6% ಇದೆ. ಪ್ಯೂರ್ಸ್ನ ರೇಟಿಂಗ್ ಬಂದು 1.5% ಇದೆ. ಗಮನಿಸ್ತಾ ಹೋದರೆ ಲೈಫ್ ಬಾಯ್ ನಮ್ದಲ್ಲ, ಲಕ್ಸ್ ನಮ್ದಲ್ಲ, ಸ್ಯಾಂಡಲ್ ಸೋಪ್ ಮಾತ್ರ ನಮ್ಮ ಕರ್ನಾಟಕದ್ದು. ಆದರೆ ಸ್ಯಾಂಡಲ್ ಸೋಪ್ಗಿಂತ ಲಕ್ಸ್ ಮತ್ತು ಲೈಫ್ ಬಾಯ್ ಪರ್ಸೆಂಟೇಜ್ ಸಿಕ್ಕಾಪಟ್ಟೆ ಇದೆ. ಹಾಗಾದ್ರೆ ಇವತ್ತು ವಿರೋಧ ಮಾಡ್ತಾ ಇರೋರು ಎಷ್ಟು ಜನ ಬಳಸ್ತಾ ಇದ್ದೀರಾ ಸ್ಯಾಂಡಲ್ ಸೋಪನ್ನು? ಇದೆಲ್ಲ ಅಂಶಗಳನ್ನು ನಾವು ಗಮನಿಸ್ತಾ ಹೋಗಬೇಕು. ಇನ್ಫೋಸಿಸ್ ಕರ್ನಾಟಕದವ್ರು ಕಟ್ಟಿದಂತಹ ಒಂದು ಸಂಸ್ಥೆ ಇವತ್ತು ಜಗತ್ತಿನ ಮಟ್ಟದಲ್ಲಿ ಹೆಸರು ಮಾಡಿದೆಯಲ್ರಿ. ಆ ಆಯಾಮದಿಂದ ನೋಡೋಣ. ನಮ್ಮ ಮಹಾರಾಜರು ಕಟ್ಟಿದ್ದು ಖಂಡಿತ ನಮಗೆ ಹೆಮ್ಮೆ ಇದೆ. ನಮ್ಮ ಒಂದು ಬ್ರ್ಯಾಂಡು, ನಮ್ಮ ದೇಸಿ ಬ್ರ್ಯಾಂಡು ಮೈಸೂರು ಸ್ಯಾಂಡಲ್ ಸೋಪ್. ಆ ಒಂದು ಸೋಪ್ನ ಮಾರ್ಕೆಟಿಂಗನ್ನು, ಬಿಸ್ನೆಸ್ಸನ್ನು ದೇಶದ ಹೊರಗಡೆ ಪ್ರಪಂಚದಾದ್ಯಂತಕ್ಕೆ ಇನ್ಕ್ರೀಸ್ ಮಾಡಬೇಕು. ಅಲ್ಟಿಮೇಟ್ಲಿ ಯೋಚನೆ ಮಾಡಿ, ಬಿಸ್ನೆಸ್ ಆದರೆ ರೆವೆನ್ಯೂ ಬಂದರೆ ನಮ್ಮ ಸರ್ಕಾರಕ್ಕೆ ಅಲ್ವೇನ್ರಿ? ನಮ್ಮ ಸರ್ಕಾರನೇ ಅಭಿವೃದ್ಧಿ ಆಗುತ್ತೆ, ನಮ್ಮ ರಾಜ್ಯವೇ ಅಭಿವೃದ್ಧಿ ಆಗುತ್ತೆ ಅಲ್ವಾ? ಸೊ ಈ ಎರಡು ಆಯಾಮದಿಂದ ನೋಡೋಣ. ಆದರೆ ಸರ್ಕಾರದ ನಿಲುವು ಸರಿ ಅಂತಲೂ ಹೇಳ್ತೀವಿ. ಅಟ್ ದ ಸೇಮ್ ಟೈಮ್ ಇದು ಕನ್ನಡಿಗರ ಭಾವನೆ, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರಬಾರ್ದಿತ್ತು, ತಪ್ಪು ಅಂತಲೂ ಖಂಡಿಸ್ತೀವಿ. ಅಟ್ ದ ಸೇಮ್ ಟೈಮ್ ಈ ಬ್ರಾಡ್ ವೇಲಿ ಯೋಚನೆ ಮಾಡೋಣ. ಬಿಸ್ನೆಸ್ ಇನ್ಕ್ರೀಸ್ ಆಗುತ್ತೆ, ನಮ್ಮದೇ ಬ್ರ್ಯಾಂಡ್ ಜಗತ್ತಿನ ಮಟ್ಟದಲ್ಲಿ ತಿರುಗಿ ನೋಡೋಂಗಾಗುತ್ತೆ. ಅದನ್ನು ಮಹಾರಾಜರು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ ಅನ್ನುವಂತ ಹೇಳ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಶೇಷ.
ನೋಡ್ತಾರೆ ಅಶ್ವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.